ರಾಜಾ ಮಾನ್ಸಿಂಗ್ 16th ಸೆಂಚುರಿಯಲ್ಲಿ ಆಳ್ವಿಕೆ ಮಾಡಿರುವಂತಹ ಈಗ ಫೋರ್ಟ್ ಅಂಬರ್ ಫೋರ್ಟ್ ಅಂತ ಹೇಳ್ತೀವಿ ನಾವು. ತುಂಬಾ ಎತ್ತರದಲ್ಲಿರುವಂತಹ ಅಂಬರ್ ಫೋರ್ಟ್ ನಾವು ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಜೈಪುರಿನ ಒಂದು ಕಳೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಪಿಂಕ್ ಸಿಟಿ, ಅವತ್ತಿನ ಕಾಲದ ರಾಜರ ವಾಸ ಮಾಡುವಂತಹ ವಾಸಸ್ಥಾನಗಳು ಮತ್ತು ಅವ್ರು ಹಾಕೊಂಡಿರುವಂತಹ ಬೌಂಡ್ರಿ ಪಿಂಕ್ ಸಿಟಿ ಅಂತ ಏನ್ ಕರೀತಾರೆ, ಆ ಪಿಂಕ್ ಸಿಟಿಯ ಒಂದು ವ್ಯಾಲ್ಯೂ ಅನ್ನ ನಾವೀಗ ಹೋಗ್ಬೇಕಾದ್ರೆ ಕಾಣಿಸ್ತೀವಿ. ಇಲ್ಲಿಂದ ಒಂದು ಪಾರ್ಕಿಂಗ್ ಹೋಗ್ತೇವೆ. ಪಾರ್ಕಿಂಗ್ ಹೋದ ನಂತರ ಅಲ್ಲಿಂದ ಅಂಬರ್ ಫೋರ್ಟ್ಗೆ ಬಸ್ ಹೋದ್ರೆ ಒಂದು ಬೆಟ್ಟದಲ್ಲಿರುವಂತಹ ಒಂದು ಬೋಟ್ ಇರುವಾಗಿರೋದ್ರಿಂದ ಜಸ್ಟ್ ನಾವು ಒಂದು ಜೀಪ್ ಮುಖಾಂತರವಾಗಿ ಹೋಗ್ತೀವಿ. ಒಂದು 7-8 ಮೆಂಬರ್ಸ್ ಕೂತ್ಕೊಂಡು ಜೀಪ್ ಅಲ್ಲಿ ಹೋಗ್ತೀವಿ. ರಿಟರ್ನ್ ನಾವು ಅಂಬರ್ ಫೋರ್ಟ್ ಎಲ್ಲ ನೋಡ್ಕೊಂಡು ಮತ್ತೆ ಜೀಪ್ ಅಲ್ಲಿ ಕೂತ್ಕೊಂಡು ನಾವು ಮತ್ತೆ ಪಾರ್ಕಿಂಗ್ ಬರ್ತೀವಿ. ನಂತರ ಎದುರುಗಡೆ ರಾಜಾ ಮಾನ್ಸಿಂಗ್ ಅವತ್ತಿನ ಕಾಲದಲ್ಲಿ ತನ್ನ ರಾಣಿಯರಿಗೋಸ್ಕರ ಮಾಡಿರುವಂತಹ ಜಲ್ ಪ್ಯಾಲೇಸ್ ಅನ್ನು ನೋಡ್ಕೊಂಡು ಒಂದಿಷ್ಟು ರಾಜಸ್ಥಾನಿ ಕರಕುಶಲ ವಸ್ತುಗಳ ಒಂದು IRTTC ಒಂದು ರಾಜಸ್ಥಾನ ಕರಕುಶಲ ಒಂದು ಅಂಗಡಿ ಇದೆ. ನೋಡ್ಬೋದು, ತಗೊಳ್ಬಹುದು. ಯಾರಿಗೂ ಕೂಡ ತಗೊಳ್ಬೇಕು ಇದಿಲ್ಲ, ಫೋರ್ಸ್ಫುಲ್ಲಿ ಯಾರಿಗೂ ಇಲ್ಲ. ಬಟ್ ತುಂಬಾ ಒಂದು ಮೆಟೀರಿಯಲ್ ಇಲ್ಲಿಂದಾನೆ ಹೋಗುವಂತ ಮೆಟೀರಿಯಲ್ ಜಿಂಕ್ ಐಟಮ್ಸ್ ಗಳೆಲ್ಲ ಮತ್ತೆ ಸೀರೆಗಳಿಗೆ ಹೋಗುವಂತ ಐಟಮ್ಗಳು, ಬಾಂಧನಿ ಸಾರಿಗಳೆಲ್ಲ ಇಲ್ಲಿಂದಾನೆ ಹೋಗುತ್ತೆ. ತುಂಬಾ ರೀಸನಬಲ್ ಪ್ರೈಸ್ ಏನಿಲ್ಲ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರುತ್ತೆ. ಜಸ್ಟ್ ನೋಡ್ಬೋದು, ತಗೊಳ್ಬಹುದು. ಯಾರು ತಗೊಳ್ಬೇಕು ಅನ್ನುವಂತ ಫೋರ್ಸ್ಫುಲ್, ಯಾಕಂದ್ರೆ ಇಲ್ಲಿಂದ ರೆಡಿಯಾಗಿ ನಮ್ಮ ಬೆಂಗಳೂರು ಕಡೆಗೆಲ್ಲ ಬರುತ್ತೆ. ಹಾಗಾಗಿ ಅದೊಂದು ನೋಡ್ಕೊಂಡು ನಾವು ನೈಟ್ ಇವತ್ತು ಏನು ಊಟ ಮಾಡಿದ್ರೆ ಅದೇ ಹೋಟೆಲ್ ಇಲ್ಲಿಂದ ಕಾರ್ಯಕ್ರಮ ಇದಿರುತ್ತೆ. ಎಲ್ರಿಗೂ ಒಂದು ಸಣ್ಣ ಕ್ಯೂ ಮಾತು, ಯಾಕಂದ್ರೆ ನಾವು ಬಸ್ಸಿಂದ ಇಳಿದು ಜೀಪಿಗೆ ಹೋದ ನಂತರ ಅಂಬರ್ ಫೋರ್ಟ್ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಹಾಗಾಗಿ ನಮಗೆ ಒಂದಿಷ್ಟು ಸೀಮಿತ ಕಾಲಾವಕಾಶವನ್ನು ಕೊಡ್ತೇವೆ. ಯಾಕಂತ ಹೇಳಿದ್ರೆ ವಿತೌಟ್ ಇನ್ಫಾರ್ಮೇಶನ್ ಅಂಬರ್ ಫೋರ್ಟ್ ನೀವೇನು ನೋಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಜೊತೆ ಸ್ಥಳೀಯ ಮಾರ್ಗದರ್ಶಕರು ಇರೋದ್ರಿಂದ ಸ್ಥಳೀಯ ಮಾರ್ಗದರ್ಶಕರು ಯಾವ ರಾಜ ಯಾವ ಸೆಂಚುರಿ ಏನೇನು ಮಾಡಿದ್ದಾರೆ ಅನ್ನುವಂತ ಒಂದು ಸಣ್ಣ ಕಲ್ಪನೆಯನ್ನ ಹೇಳ್ತಾರೆ. ಎಲ್ರಿಗೂ ಸಣ್ಣದೊಂದು ಗೈಡ್ ಮಾಡ್ತಾರೆ. ಹಾಗಾಗಿ ಜಸ್ಟ್ ಗೈಡ್ ಮಾಡಿದ ನಂತರ 10 ನಿಮಿಷ ನಿಮಗೆ ಫೋಟೋಗೆ ಅವಕಾಶ ಕೊಡ್ತೀವಿ, ಮತ್ತೆ ಗೈಡ್ ಮಾಡ್ತೀವಿ, ಮತ್ತೆ 10 ನಿಮಿಷ ಫೋಟೋಗೆ ಅವಕಾಶ ಕೊಡ್ತೀವಿ, ಮತ್ತೆ ಗೈಡ್ ಮಾಡ್ತೀವಿ, ಮತ್ತೆ ಫೋಟೋಗೆ ಅವಕಾಶ ಕೊಡ್ತೀವಿ. ಹಾಗಾಗಿ ಫೋಟೋಗೆ 10 ನಿಮಿಷ ಅವಕಾಶ ಗೈಡಿಂಗ್ ಆದ್ಮೇಲೆ ನಿಮ್ಗೆ ಸಿಗುತ್ತೆ. ಗೊತ್ತಾಯ್ತಲ್ವಾ? ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಫೋಟೋ ತಗೊಳ್ಳೋದ್ರಲ್ಲಿ ಬಿಸಿ ಆದ್ರೆ ಇನ್ಫಾರ್ಮೇಶನ್ ನಿಮ್ಗೆ ಸಿಗೋದಿಲ್ಲ. ಯಾರಾದ್ರೂ ಜೈಪುರಲ್ಲಿ ಏನ್ ನೋಡಿದ್ರಿ ಕೇಳಿದ್ರೆ ಏನ್ ಹೇಳ್ತೀರಾ? ಫೋಟೋ ಜೊತೆಗೆ ಇನ್ಫಾರ್ಮೇಶನ್ ಕೇಳಿಸ್ಕೊಂಡಿದೀವಿ ಅನ್ನುವಂತ ಉದ್ದೇಶ ಇರಲಿ ಅಂತ ಹೇಳಿ. ಹಾಗಾಗಿ ಮೊದಲಿಗೆ ನಾವು ಇಲ್ಲಿಂದ ಪಾರ್ಕಿಂಗ್ ಹೋದ ನಂತರ ಅಂಬರ್ ಫೋರ್ಟ್ ಪಾರ್ಕಿಂಗ್ ಹೋಗ್ತೀವಿ. ನಂತರ ನಾವು ಜೀಪ್ ಮುಖಾಂತರವಾಗಿ ಅಂಬರ್ ಫೋರ್ಟ್ ಅನ್ನು ನೋಡ್ಕೊಂಡು ಜಸ್ಟ್ ಮತ್ತೆ ಅದೇ ಜೀಪ್ ಮುಖಾಂತರ ವಾಪಸ್ ಬರ್ತೇವೆ. Amber Fort हम जा रहे हैं. Okay, Rajasthan. We are in the jeep, so we are going. Okay, now Rajasthan. आप चले जाते हो मेरे से. हाँ, अभी कौन आ रहा था? नहीं, मैं कुछ भी नहीं कुछ नहीं है, लेकिन मुझे हवा पूरी ऐसा नहीं है. करेंगे क्या? अरे पागल हो क्या? नहीं, क्या तुम पागल हो क्या? खरीदोगी? नहीं आएगी. आ रही है. आएगी अभी. चलो छोड़ो. अम्बरेश्वर महादेव मंदिर है ये. अंबिकेश्वर महादेव मंदिर. और ये वाला ओके. ಹಲೋ ಹಾಯ್ ಫ್ರೆಂಡ್ಸ್, ನಾವಿಲ್ಲಿ ಅಮರ್ ಫೋರ್ಟಿಗೆ ಬಂದಿದ್ದೀವಿ. ಇದು ನೋಡಿ ಬ್ಯಾಗು ತುಂಬ ಅಂದರೆ ತುಂಬ ಚಳಿ ಇದೆ. ಬಟ್ ನಾವು ಎಲ್ಲ ನಾನು ನನ್ನ ಫ್ರೆಂಡು ಗೊತ್ತಲ್ಲ ನಿಮಗೆ, ನಾವು ಗುಲ್ಬರ್ಗದವರು ಅಂತ, ನಮಗೆ ಅಷ್ಟೊಂದು ಚಳಿ ಆಗಲ್ಲ ಅಲ್ವಾ. ಸೊ ನಾವೀಗ ಅಮರ್ ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಲ್ಲರೂ, ಇಲ್ಲಿ ನಮ್ಮ ಫ್ರೆಂಡು. ನನ್ನ ವಿಡಿಯೋ ಮಾಡಿ ಪ್ಲೀಸ್. वो अंदर भी चलेगा. वाओ, सभी अल्बनी. Pointed photographer.
ಟ್ರೆಕ್ಕಿಂಗ್ ಬಂದಾಗ ಅಲ್ಲಿ ಒಳಗೆ ನಿಂತ್ಕೊಂಡು ಫೋಟೋ ತೆಗೆದ್ರೆ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಫೋಟೋಗೆ ಟೈಮ್ ಕೊಡ್ತಾರಂತೆ ಬನ್ನಿ कितना सुंदर आएगा बैकग्राउंड वही तो एक मिनट खींच दो नहीं और फोटो के लिए लेंगे टाइम लेंगे हाँ नाइस वेदर More than 400-year old original painting. That is never repainted, same original. That is the organic colors like you get from the flowers and the stone. Like spinach, turmeric, ruby, sapphire. Top of that, you see three marble screens. That's from the Nili. शीश महल अंदर पूरा शीशा शीशा कहाँ बुला So look at this inside. ಸಿಸ್ಟರ್ ನೋಡ್ತಾ ಇದ್ದಾರೆ ನೋಡ್ರಿ ಸುಮ್ಮನೆ ಹೀಗೆ ನೋಡಲಿ ಬಿಡಿ ಶೀಶ್ ಮಹಲ್ ಕಟ್ಟೆನೇ ತೋರಿಸ್ತಾರೆ You got the title of Mirza from Mughal Emperor Aurangzeb. Two parts at here, one part this side, second part that. For different seasons. This side is for winter and that side is for summer. Three names of this part. First name is Jai Niwas because it's the residence of Maharaja Jai Singh. Two wives to that Maharaja, both have separate bedrooms. One bedroom of this corner, second bedroom that corner. Both bedrooms connected to the hall inside that. So sometime Maharaja used that part for their private audience. So second name of this part is Diwani Khas. This building is completely made out of mirror and marble. Marble is locally from Rajasthan, that is called Makrana marble. Mirror. Back side of that mirror is coated with silver and mercury. So you know that 400-500 years back we don't have electricity. Rajasthan, summer very hot, winter very cold. Sometime temperature reach at here in minus at night time. So you see the iron hooks are there. Same iron hooks you see down there. At the time of winter they cover that gate with the help of curtain. That is stop the outside chill air to enter inside. Then they make the line of oil lamps inside the building. come this side. Excuse me. ಹಾಯ್ ಫ್ರೆಂಡ್ಸ್ ಇದು ಶೀಶ್ ಮಹಲ್ ರಾಜಸ್ಥಾನ್ ವಿ ಆರ್ ಗೋಯಿಂಗ್ ಟು ಸಿ ಲುಕ್ ಎಟ್ ದಿಸ್ ಶೀಶ್ ಮಹಲ್ ಅಂತೆ ನಾವು ರಾಜಸ್ಥಾನದಲ್ಲಿದ್ದೀವಿ ಇವಾಗ ಶೀಶ್ ಮಹಲ್ ನೋಡೋಕೆ ಬಂದಿದ್ದೀವಿ ಅಮರ್ ಫೋರ್ಟ್ ಒಳಗಡೆನೇ ಇದೆ ಇದು ಶೀಶ್ ಮಹಲ್ ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗೈಡ್ ನಮಗೆ ಸೊ ನಾವಿಲ್ಲಿ ಫೋಟೋಸ್ ತಗೋತಾ ಇದ್ದೀವಿ ನಮಗೆ एक वीडियो भी ले रहे हैं साथ साथ अब सिंगल सिंगल लेंगे जल्दी जल्दी अम्मा एक फोटो खिंचवा लूं